ಕಲಬುರಗಿ ನಗರ ಪೊಲೀಸರ ಮಾದಕ ವಸ್ತುಗಳ ವಿರುದ್ಧ ವಿಶೇಷ ಕಾರ್ಯಾಚರಣೆ. ಕಳೆದ 9 ದಿನಗಳಲ್ಲಿ 50 ಪ್ರಕರಣ ದಾಖಲು, 54 ಆರೋಪಿಗಳ ಮೇಲೆ ಕ್ರಮ. ಕಲಬುರಗಿ ನಗರದಲ್ಲಿ ನಡೆಯುವ ಅಪರಾಧಗಳು ಹಾಗೂ ಅಕ್ರಮ ಚಟುವಟಿಕೆಗಳನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಮಾನ್ಯ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ಡಿ ಐಪಿಎಸ್ ರವರ ನಿರ್ದೇಶನದಂತೆ ಶ್ರೀಮತಿ ಕನಿಕಾ ಸಿಕ್ರಿವಾಲಾ ಐಪಿಎಸ್ ಉಪ ಪೊಲೀಸ್ ಆಯುಕ್ತರು ಕಲಬುರಗಿ ನಗರ, ಶ್ರೀ ಪ್ರವೀಣ್ ಎಚ್ ನಾಯಕ್ ಉಪ ಪೊಲೀಸ್ ಆಯುಕ್ತರು ಕಲಬುರಗಿ ನಗರ ಅವರ ಮಾರ್ಗದರ್ಶನದಲ್ಲಿ ಶ್ರೀ ಭೂತೇಗೌಡ ವಿಎಸ್ ಸಹಾಯಕ ಪೊಲೀಸ್ ಆಯುಕ್ತರು ದಕ್ಷಿಣ ಉಪ ವಿಭಾಗ ಅವರು ದಾಳಿ ಕೈಗೊಂಡು ಒಬ್ಬ ಆರೋಪಿ ಹಾಗೂ ತಲ್ವಾರ್ ಮತ್ತು ಮುದ್ದೆ ಮಾಲಿನೊಂದಿಗೆ ಜಪ್ತಿ ಪಂಚನಾಮೆ ಹಾಜರುಪಡಿಸಿದರು. ಮಲ್ಲಿಕಾರ್ಜುನ್ ಸಂಗೊಳ್ಳಿಗೆ, ಎನ್ಕೆಎಸ್ ಟಿವಿ 4 ನ್ಯೂಸ್, ಕಲಬುರಗಿ. ಪ್ರಥಮವಾಗಿ ನಮಗೆಲ್ಲರಿಗೂ ಇದು 2025ನೇ ವರ್ಷದ ಪ್ರಥಮ ಪ್ರೆಸ್ ಮೀಟ್ ಇರೋದರಿಂದ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಕಳೆದ 9 ದಿನಗಳಲ್ಲಿ ನಾವು ನಗರ ಪೊಲೀಸ್ ವತಿಯಿಂದ ಈ ಮಾದಕ ವಸ್ತುಗಳ ವಿರುದ್ಧ ಒಂದು ವಿಶೇಷ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ. ಅದರ ಒಂದು ಕಾರ್ಯಾಚರಣೆಯ ಅಂಗವಾಗಿ ಈಗ ಒಟ್ಟು 50 ಪ್ರಕರಣಗಳು ದಾಖಲಾಗಿದೆ. 54 ಆರೋಪಿಗಳ ವಿರುದ್ಧ ಈಗ ಕ್ರಮ ಆರಂಭವಾಗಿದೆ. ಇದರಲ್ಲಿ ನಮಗೆ ಕಂಡು ಬಂದಿರುವುದರ ಪ್ರಕಾರ ಏನು ಸ್ಥಳೀಯವಾಗಿ ಮಾದಕ ವಸ್ತುಗಳಲ್ಲಿ ವಿಶೇಷವಾಗಿ ಗಾಂಜಾ ಜಾಸ್ತಿ ಆಗಲಿದೆ. ಅದರ ಜೊತೆಗೆ ನಮಗೆ ಖಚಿತ ಮಾಹಿತಿ ಬಂದಿತ್ತು. ಇದರಲ್ಲಿ ಕೆಲವು ನಮ್ಮ ಮೆಡಿಸಿನ್ಸ್, ಶೆಡ್ಯೂಲ್ ಡ್ರಗ್ಸ್ ಏನು ಪ್ರಿಸ್ಕ್ರೈಬ್ ಮೆಡಿಸಿನ್ಸ್ ಇದೆ ಅವುಗಳನ್ನು ಕೂಡ ಕೆಲವು ಆರೋಪಿಗಳು ಇಲ್ಲೀಗಲ್ ಆಗಿ ತಂದು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಾರೆ. ಬಟ್ ಬೇಸಿಕಲಿ ಇಟ್ ಇಸ್ ಫಾರ್ ಅಬ್ಯೂಸ್. ಯಾರು ಈ ಗಾಂಜಾ ಸೇವನೆ ಮಾಡ್ತಾರೆ ಅದರ ಜೊತೆಗೆ ಈ ಶೆಡ್ಯೂಲ್ ಡ್ರಗ್ಸ್ಗಳನ್ನು ಕೂಡ ಮಾರಾಟ ಮಾಡುವಂಥದ್ದು ಕೂಡ ಮಾಹಿತಿ ಬಂದಿತ್ತು. ಆ ಹಿನ್ನೆಲೆಯಲ್ಲಿ ACP ಸೌತ್ ಮತ್ತು RG ನಗರ ಇನ್ಸ್ಪೆಕ್ಟರ್, RG ನಗರ ಕ್ರೈಮ್ ಟೀಮ್ ಎಂಟೈರ್ ತಂಡದಲ್ಲಿ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ. ಇವರು ಒಬ್ಬ ಆರೋಪಿಯನ್ನು ಅರೆಸ್ಟ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವನ ಒಂದು ಬಂಧನದಿಂದ ಒಟ್ಟು ನಮಗೆ 8,23,000 ಬೆಲೆ ಬಾಳುವ ಮಾದಕ ವಸ್ತುಗಳು ವಶಪಡಿಸಿಕೊಂಡಿದ್ದಾರೆ. ಅದರಲ್ಲಿ ಅವನ ಹತ್ರ 100 ಗ್ರಾಮ್ ಅಷ್ಟು ಗಾಂಜಾ ಇದೆ. ಅದಲ್ಲದೆ ಆಸ್ಟ್ರೋಸೇಫ್ ಅಂತ ಅಲ್ಟ್ರಾಜೋಲಮ್ ಟ್ಯಾಬ್ಲೆಟ್ಸ್, ಅದರಲ್ಲಿ ಒಟ್ಟು 1,08,000 ಟ್ಯಾಬ್ಲೆಟ್ಸ್, 10,800 ಸ್ಟ್ರಿಪ್ಸ್ ಇದೆ. ಮತ್ತು ಅದರ ಜೊತೆಗೆ ನಿಡ್ಜಾ ಕೇರ್ ಅಂತ 10 mg ಇದು ನೈಟ್ರೋಜೋಪಾಮ್ ಟ್ಯಾಬ್ಲೆಟು, ಇದನ್ನು ಕೂಡ ಶೆಡ್ಯೂಲ್ ಎಕ್ಸ್ಟ್ರಾ. ಇದರಲ್ಲಿ ಒಟ್ಟು 18,000 ಟ್ಯಾಬ್ಲೆಟ್ಸ್ ಇದೆ. ಇದಲ್ಲದೆ ಈ ಕಾಫ್ ಸಿರಪ್ಸ್ ಇದೆ, ಅದು 240 ಬಾಟಲ್ಸ್ ಕಾಫ್ ಸಿರಪ್. ಸೊ ಟೋಟಲ್ 1,26,000 ಟ್ಯಾಬ್ಲೆಟ್ಸ್ ಇದೆ ಮತ್ತು 240 ಕಾಫ್ ಸಿರಪ್ಸ್ ಇದೆ. ಇದರಲ್ಲಿ ವಿಶೇಷವಾಗಿ ಏನಂತಂದರೆ ಇವರು ಏನು ಪಡ್ಕೊತಾನೆ, ಈ ಪಡೆದಿದ್ದಕ್ಕೂ ಮಾರಾಟ ಮಾಡೋದಕ್ಕೂ ಡಿಫ್ರೆನ್ಸ್ ಇದೆ. ಏನಂತಂದರೆ ಈಗ ಏನು ಇವನು ಕಾಫ್ ಸಿರಪ್ ತಗೋತಾರೆ, ನಿಯರ್ಲಿ 125 to 150 ರೂಪೀಸಿಗೆ ಪಡ್ಕೊಂಡು 200 ರೂಪೀಸಿಗೆ ಮಾರಾಟ ಮಾಡ್ತಾರೆ. ಮತ್ತು ನೈಟ್ರೋಸೋಪಾಮ್ ಏನು ಟ್ಯಾಬ್ಲೆಟ್ಸ್ ಇದೆ ಅದು 10 ಟ್ಯಾಬ್ಲೆಟ್ಸಿಗೆ 30 ರೂಪೀಸ್ ಸಿಗುತ್ತೆ. ಇವನು ಮಾರಾಟ ಮಾಡಬೇಕಾದ್ರೆ 4 ಟ್ಯಾಬ್ಲೆಟ್ಗೆ 100 ರೂಪೀಸ್, ನಿಯರ್ಲಿ 10 ಟ್ಯಾಬ್ಲೆಟ್ಸಿಗೆ 300 ರೂಪೀಸ್ ಅಷ್ಟು ಮಾರಾಟ ಮಾಡ್ತಾನೆ. ಮತ್ತು ಇದನ್ನು ಮಾರಾಟ ಮಾಡೋ ಟೈಮಲ್ಲಿ ಏನು ಮಾಡ್ತಾನೆ, ಈ ರೀತಿ ಒಂದು ಸಿಗರೇಟ್ ಪ್ಯಾಕಲ್ಲಿ ಇಟ್ಕೊಂಡು ಸಿಂಗಲ್ ಟ್ಯಾಬ್ಲೆಟ್ಗಳನ್ನು ಇಟ್ಕೊಂಡು ಯಾರು ಕನ್ಸ್ಯೂಮರ್ಸ್ ಇದ್ದಾರೆ ಅವರಿಗೆ ಮಾರಾಟ ಮಾಡ್ತಾರೆ. ಇದು ಇಂಟ್ಯಾಕ್ಟ್ ನಮ್ಮ ಸಿಬ್ಬಂದಿಗಳು ಕ್ರೆಡಿಬಲ್ ಇನ್ಫಾರ್ಮೇಷನ್ ಮೇಲೆ ಅವರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿಯುವಲ್ಲಿ ಯಶಸ್ವಿಯಾಗಿ ಸೇವನೆ ಮಾಡುವುದು ಕೂಡ ಅಪರಾಧ. ಸೊ ಆ ಹಿನ್ನೆಲೆಯಲ್ಲಿ ಈಗ ನಾವು ಹೆಚ್ಚಾಗಿ ಈಗ ಒಂದು ಬೆಂಡರ್ಸ್ಗಳ ಬಗ್ಗೆ ಟಾರ್ಗೆಟ್ ಮಾಡ್ತಾ ಇದ್ದೀವಿ. ಇನ್ನೊಂದು ಕನ್ಸ್ಯೂಮರ್ಸ್, ಎಸ್ಪೆಷಲಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು, ಹಾಸ್ಟೆಲ್ಸ್ಗಳು, ಅಲ್ಲಿನೂ ಕೂಡ ನಾವು ಹೆಚ್ಚಿನ ಒಂದು ನಿಗಾ ಇಡ್ತಾ ಇದ್ದೀವಿ. ಎಲ್ಲರಲ್ಲಿ ಏನಂತಂದರೆ ಇದು ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದಲ್ಲ ಮತ್ತು ನಿಮ್ಮ ಭವಿಷ್ಯಕ್ಕೂ ಒಳ್ಳೆಯದಲ್ಲ. ಬಿ ಅವೇ ಫ್ರಮ್ ಡ್ರಗ್ಸ್. ಸೊ ವಿ ವಿಲ್ ಟೇಕ್ ಸ್ಟ್ರಿಕ್ಟ್ ಆ್ಯಕ್ಷನ್. ಯಾರೇ ಇದರಲ್ಲಿ ಇನ್ವಾಲ್ವ್ ಆಗಬೇಕು ಅಂದರೆ ವಿ ವಿಲ್ ಡೆಫಿನೆಟ್ಲಿ ಟೇಕ್ ಸೀರಿಯಸ್ ಆ್ಯಕ್ಷನ್. ಥ್ಯಾಂಕ್ ಯು. ಡ್ರಗ್ಸ್ ಕೇಸು ಇದೆ, ಅದನ್ನು ನಾವು ಇಂಡಿವಿಜುವಲ್ ಕಳಿಸ್ತೀವಿ. ಇದರಲ್ಲಿ ಬೇಸಿಕಲಿ ದಿಸ್ ವಾಸ್ ಎ ಸಪ್ರೇಟ್ ಕೇಸ್, ಅದಕ್ಕೆ ನಾವು ಇದನ್ನು ಕ್ಲೈಮ್ ಮಾಡಿದ್ದೇವೆ. ಗಾಂಜಾ ಈಗ ಅಂತರ್ ಡಿಸ್ಟ್ರಿಕ್ಟ್ ಬಗ್ಗೆನೂ ಇದೆ ಮತ್ತು ಹೆಚ್ಚಾಗಿ ನಮಗೆ ಆ ಲೇಯರಿಂಗ್ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಎಸ್ಪೆಷಲಿ ಈ ಕಡೆ ಬೀದರ್ ಕಡೆಯಿಂದಿದೆ ಮತ್ತು ಮಹಾರಾಷ್ಟ್ರ ಉಸ್ಮಾನಾಬಾದ್ ಇದೆ. ಅದಲ್ಲದೆ ಅಲ್ಲಿ ಎಲ್ಲಿಂದ ಬರ್ತಾ ಇದೆ ಅಂತಂದರೆ ಇಟ್ ಈಸ್ ರೀಚಿಂಗ್ ಟು ವೈಜಾಗ್.
ರೂಟ್ಗಳಲ್ಲಿ. ಅದ್ರ ಬಗ್ಗೆನೂ ಕೂಡ ನಾವು ಈಗಾಗಲೇ ವಿಶೇಷ ಒಂದು ಟೀಮ್ ಮಾಡಿ ವರ್ಕ್ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಆ ಕಾರ್ಯಾಚರಣೆ ಬಗ್ಗೆ ತಿಳಿಸ್ತೀವಿ. ಪ್ರಾಥಮಿಕವಾಗಿ ನಮಗೆ ತಿಳಿದು ಬಂದಿರೋ ಪ್ರಕಾರ ಈಗೇನು ಡ್ರಗ್ಸ್ ಇದೆ, ಟ್ಯಾಬ್ಲೆಟ್ಸ್, ಅಲ್ಪ್ರಾಜೋಲಮ್ ಮತ್ತು ನೈಟ್ರೋಜಿಕಾನ್ ಟ್ಯಾಬ್ಲೆಟ್ಸ್ ಇದೆ, ಬಿಹಾರ್ನಿಂದ ಕೊರಿಯರ್ ಮುಖಾಂತರ ಪಡ್ಕೊಂಡಿರೋ ಬಗ್ಗೆ ಮಾಹಿತಿ ಇದೆ. ಅದರ ಬಗ್ಗೆಯೂ ಕೂಡ ಹೆಚ್ಚಿನ ಒಂದು ತನಿಖೆ ಒಂದು 5-6 ಮೆಡಿಕಲ್ ಶಾಪ್ಸ್ ಹೇಳಿದ್ದಾರೆ. ಅಲ್ಲಿ ಸಿಂಗಲ್ ವಿತೌಟ್ ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಡ್ರಗ್ ಕಂಟ್ರೋಲರ್ಗೂ ಕೂಡ ಈ ಕಾರ್ಯಾಚರಣೆಯಲ್ಲಿ ಬಳಸ್ತೀವಿ. ನೆಕ್ಸ್ಟ್ ಮುಂದಿನ ಈಗ ಪ್ರಕರಣ ಈಗ ಆರಂಭ ಹಂತದಲ್ಲಿ ತನಿಖೆ, ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಮಾಡಿಸ್ತೀವಿ. ಈಗೇನಾಗುತ್ತೆ, ಈಗ ಈ ಆರೋಪಿ ಇದ್ದಾನೆ ಸರ್, ಇವನ ಹಿನ್ನೆಲೆ ತೆಗೆದುಕೊಂಡಾಗ ಇವನು ಈ ಆಶಿನಗರ ವ್ಯಾಪ್ತಿಯಲ್ಲಿ ಮೊದಲೊಂದು ಮೆಡಿಕಲ್ ಶಾಪ್ ಇತ್ತು. ಮೆಡಿಕಲ್ ಶಾಪು ಸರಿ ನಡೀತಾ ಇಲ್ಲ ಅಂತ ಮೆಡಿಕಲ್ ಶಾಪ್ ಕ್ಲೋಸ್ ಮಾಡ್ತಾರೆ. ಮತ್ತು ಇವನಿಗೇನು